ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬುಧವಾರದ ಬ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ವಿಡಿಯೋನ ಎಂಟು ತನಕ ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ಒಂದು ವಿಡಿಯೋ ಮಾಡಬೇಕಿತ್ತು, ಹಾಗಾಗಿ ಈ ಸ್ಯಾರಿನ ಉಟ್ಕೊಂಡಿದ್ದೀನಿ. ಮುಂದಿನ ದಿನಗಳೆಲ್ಲ ವಿಡಿಯೋ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಹಸ್ಬೆಂಡು ಬಂದುಬಿಟ್ಟು ಮಲಗಿಬಿಟ್ಟಿದ್ದಾರೆ. ಬೆಳಗ್ಗೆ ನಂದು ಸ್ನಾನ, ಕೆಲಸ, ಪೂಜೆ ಎಲ್ಲ ಕೂಡ ಆಗಿದೆ. ಹಾಗೆ ಸ್ಕೂಲ್ ಹತ್ರ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀನಿ. ಸ್ಕೂಲ್ ಹತ್ರ ಹೋಗಿ ತನ್ನನ್ನು ಕರ್ಕೊಂಡು ಬಂದು ನಾನು, ನನ್ನ ಹಸ್ಬೆಂಡು, ಮತ್ತೆ ಮನೆಗೆ ಬಂದು ತನು ರೆಡಿಯಾಗಿ ಫೋಟೋ ತೆಗ್ಸೋಕೆ ಹೋಗ್ತಾ ಇದ್ದೀವಿ. ಡೈರಿಗೆಲ್ಲ ಫೋಟೋ ಬೇಕಿತ್ತು ಸ್ಕೂಲ್ಗೆ, ಹಾಗಾಗಿ ಯೂನಿಫಾರ್ಮಲ್ಲಿ ಒಂದು ಫೋಟೋ ತೆಗೆಸ್ಬಿಟ್ಟು, ಮತ್ತು ನನ್ನ ಹಸ್ಬೆಂಡ್ಗೆ ಸ್ಲಿಪ್ಪರ್ ಬೇಕಿತ್ತು. ಅವ್ರಿಗೆ ಕಾಲು ತುಂಬ ಉರಿ ಇದೆ, ಹಾಗಾಗಿ ಸ್ಲಿಪ್ಪರ್ ಚೇಂಜ್ ಮಾಡಿ ನೋಡೋಣ ಅಂಥೇಳಿ ಸ್ಲಿಪ್ಪರ್ ತೊಗೊಂಡು, ನೀರು ಖಾಲಿಯಾಗಿತ್ತು ಮನೆಯಲ್ಲಿ, ನೀರು ತುಂಬ್ಕೊಳ್ಳೋಣ ಅಂತ ಇಸ್ರೋ ಲೇಔಟ್ ಹತ್ರ ಬಂದಿದ್ದೀವಿ. ಇವತ್ತು ನಮ್ಮಮ್ಮ ಕೂಡ ಬರ್ತಾ ಇರೋದ್ರಿಂದ ಅಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ತನು ಮನೆಗೆ ಹೋಗಿಲ್ಲ, ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ ರೋಡ್ ಹತ್ರನೇ. ಗಂಟೆ ಸುಮಾರು 5 ಗಂಟೆ ಆಗಿತ್ತು. ಫ್ರೆಂಡ್ಸ್, ಈಗ ನಾವು ಕುಮಾರಸ್ವಾಮಿ ಲೇಔಟ್ ಹತ್ರ ಇರುವಂಥ ಪಾನಿಪುರಿ ಅಂಗಡಿ ಹತ್ರ ಇದ್ದೀವಿ. ಮಳೆ ಬೇರೆ ಬರೋ ಥರ ಆಗಿದೆ. ಅಮ್ಮ ಊರಿಂದ ಬರ್ತಾ ಇದೆ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಏನ್ ತಿಂತಿದ್ರಿ ಅಮ್ಮ? ಬೇಗ ಕೊಡವ, ಮಳೆ ಬರ್ತೈತೆ. ಒಂದು ಪೂರಿ ಕೊಡ್ತಕ್ಕಂಥ ನೋಡಮ್ಮ, ಒಂದು ಹುಡುಗಿ ಛತ್ರಿ ಇಟ್ಕೊಂಡು ಹೋಗ್ತಿದ್ದ. ಅದಕ್ಕೆ ಆ ಹುಡುಗಿ ಓಡ್ ಬಂದು ಇಟ್ಕೊಂತ ಛತ್ರಿ. ಸೊ ತನು ಫೋಟೋ ತೆಗೆಸಿರೋದಕ್ಕೆ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಡೈರಿಗೆಲ್ಲ ಫೋಟೋ ಬೇಕಾಗಿತ್ತು, ಹಂಗಾಗಿ. ಹಾಗೇನೆ ಫ್ರೆಂಡ್ಸ್, ಈಗ ಚಿಕನ್ ಅಂಗಡಿ ಹತ್ರ ಇದ್ದೀವಿ. ಅಮ್ಮ ಮೊನ್ನೆ ಅಕ್ಕರ ಮನೆಗೆ ಬಂದಿದ್ದಾರೆ, ಹಂಗಾಗಿ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ಈಗ ಬಸ್ಸಲ್ಲಿದ್ದಾರೆ. ನಾವು ಆ್ಯಕ್ಚುಲಿ ಅಮ್ಮನಿಗೋಸ್ಕರನೇ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಷ್ಟೊತ್ತಿಗೆ ಚಿಕನ್ ಎಲ್ಲ ತೊಗೊಂಡು ಅಲ್ಲಿ ಅಮ್ಮ ಬಂದು ಬಸ್ ಇಳಿದ ತಕ್ಷಣ ಮನೆಗೆ ಕರ್ಕೊಂಡು ಹೋಗೋಣ ಅಂಥೇಳಿ. ಮಳೆ ಬೇರೆ ಬರ್ತಾ ಇದೆ ಅಲ್ವಾ ಸಣ್ಣದಾಗಿ, ಹಾಗಾಗಿ ಮಳೇಲಿ ನೆನೆದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಬಸ್ ಇಳಿದ ತಕ್ಷಣ ನಮ್ಮ ಅಮ್ಮನ ಕರ್ಕೊಂಡು ಮನೆಗೆ ಹೋಗೋದು. ತನ್ನೂ ಫೋಟೋನು ತೆಗೆಸಿದ್ದಾಯಿತು. ಹಂಗೇ ಸ್ಲಿಪ್ಪರ್ ಬೇಕಿತ್ತು ಅಂದರು ನನ್ನ ಹಸ್ಬೆಂಡಿಗೆ. ಸ್ಲಿಪ್ಪರ್ ತೊಗೊಂಡು, ಮಳೆ ಬೇರೆ ಬರ್ತಾ ಇದ್ದಿಲ್ಲ, ಮಳೆಗೆ ತನಗೋಸ್ಕರ ಒಂದು ಮಸಾಲೆ ಪುರಿ ಕೊಡಿಸ್ಬಿಟ್ಟು ಈಗ ಚಿಕನ್ ಅಂಗಡಿ ಹತ್ರ ಇದ್ದೀವಿ. ಸೊ ಚಿಕನ್ ತೊಗೊಂಡು ಅಮ್ಮನ ಕರ್ಕೊಂಡು ಮನೆಗೆ ಹೋಗ್ತೀವಿ. ಫ್ರೆಂಡ್ಸ್, ಮಳೆ ತುಂಬಾ ಜೋರಾಗ್ತಾ ಇದೆ ನೋಡಿ. ಚಿಕನ್ ಪೀಸ್ ಕೊಡ್ತಾರಂತ ವೆಯ್ಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ಅಜ್ಜಿ ಅಜ್ಜಿ ಮುಳ್ಳೆ ಅಲ್ಲ ಅಜ್ಜಿ ಆಗುತ್ತಾ? ನೀರ್ಕೊಂಡು ಹೋಗಿ ಬಂದು ಪರವಾಗಿಲ್ಲ. ಪಾಪ ಮ್ಯಾಕ್ ಕರೆಂಟ್ ಹೋಗಿದೆ. ಬಿಡು, ಇರಲಿ ಇರಲಿ ಬಿಡು. ಅದೇ ಬಿಸಾಡ್ತೀಯ? ಆ ಗೂಳಿ ಹತ್ರ ನೀನು ಹೋಗ್ಬೇಡ, ಸುಮ್ಮನಿರಪ್ಪ.
ಬಾರಮ್ಮ ಒಳಗೆ, ನೀನು ಅವಳ ಕತೆ ಕೇಳ್ತಾ ಕೂತಿದೆಯಲ್ಲ. ಕರೆಂಟ್ ಹೋಗೈತಲ್ಲ ಬೆಳಗ್ಗೆ ಎಲ್ಲ. ಕಮ್ಮಿ ಹಾಕಿರ್ತೀನಿ, ಕಮ್ಮಿ ಹಾಕೋಣ ಜಾಸ್ತಿ. ಫ್ರೆಂಡ್ಸ್, ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಬಂದ ತಕ್ಷಣ ಟೀಗೆ ಇಟ್ಟಿದ್ದೀನಿ. ಟೀಗೆ ಇಟ್ಬಿಟ್ಟು ನಾನು ಈ ಸ್ಯಾರಿ ಉಟ್ಟಿದ್ನಲ್ಲ, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಒಂದು ಫೋಟೋ ತೆಗೀರಿ ಅಂತ ಹೇಳಿದೆ. ಅವರು ತೆಗೆದ್ರು. ಬಟ್ ಇಲ್ಲಿ ಬೆಳಕು ಅಷ್ಟೊಂದು ಬೆಳಕು ಚೆನ್ನಾಗಿ ಬರ್ತಾ ಇಲ್ಲ, ಈ ಫೋನು ಅಷ್ಟೊಂದು ಕ್ಲಾರಿಟಿನೂ ಇಲ್ಲ. ಮತ್ತು ಈ ಕಡೆ ಆಪೋಸಿಟಲ್ಲಿ ಹಾಗೆಯೇ ಒಂದು ಸೆಲ್ಫಿ ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಈ ಸ್ಯಾರಿ ಫಸ್ಟ್ ಟೈಮ್ ಉಟ್ಕೊಂಡಿದ್ದು, ಹಾಗಾಗಿ ಒಂದು ಫೋಟೋ ತೆಗಿಯೋಣ ಅಂತ ತೆಗಿತಿದ್ದೀನಿ. ಅಲ್ಲಿ ಹಿಂದ್ಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಸ್ಲಿಪ್ಪರು ಬಟ್ಟೆ ಎಲ್ಲ. ಕೊನೆಗೆ ಇಲ್ಲೇ ನಿಂತ್ಕೊಂಡು ಒಂದು ಫೋಟೋ, ಹಾಗೆ ನಾನು ನನ್ನ ಹಸ್ಬೆಂಡ್ ಒಂದು ಸೆಲ್ಫಿ, ನಾನು ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ. ಅದಾದ ನಂತರ ಮತ್ತೆ ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ದೇವ್ರಿಗೆ ಈಗ ನಾನು ದೀಪ ಹಚ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿದ ನಂತರ ಇನ್ನು ನಾನು ಅಡುಗೆ ಕೆಲಸ ಎಲ್ಲ ಬಾಕಿ ಇದೆ. ನಮ್ಮಮ್ಮನೂ ಜಾಸ್ತಿ ದಿನ ಏನಿರಲ್ಲ, ಇವತ್ತು ಒಂದಿನ ಇದ್ದು ಹೋಗ್ತೀನಿ ಅಂತೇಳಿ ಬಂದಿದ್ದಾರೆ. ಯಾಕೆಂದರೆ ತರಕಾರಿ ಸ್ವಲ್ಪ ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲ ಕೊಟ್ಟೋಗೋಣ ಅಂಥೇಳಿ. ತರಕಾರಿ ಅಂದರೆ ಅದು ಸಿಹಿ ಕುಂಬಳಕಾಯಿ ಅಥವಾ ಚೇಣಿಕಾಯಿ ಅಂತೀವಲ್ವ, ಅದೊಂದು ಅರ್ಧ, ಅಕ್ಕನಿಗೊಂದು ಅರ್ಧ, ನನಗೊಂದು ಸ್ವಲ್ಪ ತರಕಾರಿ, ಅವಳಿಗೂ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ರು. ಅವಳಿಗೆ ಕೊಟ್ಬಿಟ್ಟು ಅಲ್ಲಿ 2 ದಿನ ಉಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಮಕ್ಕಳಿಗೆ ಯಾಕೋ ಈ ನಡುವೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು, ಹಾಗಾಗಿ ಅಜ್ಜಿ ಬನ್ನಿ ಅಂತ ಕಾಟ ಆಗ್ತಾನೇ ಇದ್ದರು ಅಂತೇಳಿ ನಮ್ಮಮ್ಮ ಬಂದಿರೋದು. ಬಂದು ಇನ್ನೂ ಒಂದು 4-5 ದಿನ ನಮ್ಮ ಅಕ್ಕರ ಮನೆಯಲ್ಲೇ ಉಳ್ಕೊಂಬಿಟ್ಟು ಊರಿಗೆ ಹೋಗ್ತಾರೆ. ಇಲ್ಲಿ ನನ್ನ ಒಂದಿನ ಬಂದುಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಸೊ ತರಕಾರಿ, ಬೀನ್ಸು, ಬಟಾಣಿ, ಹಾಗೆಯೇ ಕುಂಬಳಕಾಯಿ ಎಲ್ಲ ತಂದಿದ್ದರು. ಆ್ಯಪಲೆಲ್ಲ ನನ್ನ ಹಸ್ಬೆಂಡು ಆ್ಯಪಲ್, ದಾಳಿಂಬೆ ಎಲ್ಲ ತಂದಿದ್ದರು. ಅಮ್ಮನೂ ಕೂಡ ಸ್ವಲ್ಪ ಆ್ಯಪಲ್ ಎಲ್ಲ ತೊಗೊಂಬಂದಿದ್ರು, ಮ್ಯಾಂಗೋ, ಆ್ಯಪಲ್ ಎಲ್ಲ. ಇದು ತಿರುಪತಿ ಪ್ರಸಾದ. ನಮ್ಮ ಭಾವ ತಿರುಪತಿಗೆ ಹೋಗಿದ್ರಂತೆ, ಹಂಗಾಗಿ ಅಲ್ಲಿಂದ ತಿರುಪತಿ ಲಾಡು ಕೊಟ್ಟು ಕಳಿಸಿದ್ರು ಅಮ್ಮನ ಕೈಯಲ್ಲಿ. ಸೊ ಪೂಜೆ ಎಲ್ಲ ಆದ ನಂತರ ನಾನು ಕೂಡ ತಿರುಪತಿ ಲಾಡನ್ನ ತಿಂತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು, ನನಗೆ ತುಂಬ ಇಷ್ಟ ತಿರುಪತಿ ಲಾಡು. ನಿಮಗೆಲ್ಲ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಏನೋ ಟೇಸ್ಟ್ ಬೇರೆ ಲಾಡ್ಗೂ ತಿರುಪತಿ ಲಾಡ್ಗೂ ತುಂಬ ವ್ಯತ್ಯಾಸ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಗಂಟೆ ನೋಡ್ಬೋದು 6:30 ಆಗಿದೆ. ಡೈಲಿ ಗಿಡ ಬಿಡು, ಎಳಿಬೇಡ. ತನು, ಈ ಚಪ್ಪಲಿಗಳನ್ನೆಲ್ಲ ಚಪ್ಪಲಿ ಸ್ಟ್ಯಾಂಡಿಗೆ ಇಡು ತನು. ಶೂ ತಂದು ಇಲ್ಲೇ ಬಿಚ್ಚಾಕ್ತೀಯಾ? ಚಪ್ಪಲಿ ಸ್ಟ್ಯಾಂಡ್ ತಂದರೂ ಕೂಡ ಚಪ್ಪಲಿಗಳು ಅಲ್ಲೇ ಬಿಡ್ತೀಯ. ಆ ಚಪ್ಪಲಿನ ತೆಗ್ದ್ಬಿಟ್ಟು ಆ ಡಬ್ಬ ಸಮೇತ ಅಲ್ಲಿ ಮೇಲಿಡು. ಕುಡಿ ಮನೆ ಟೀನ ಏಕೆ? ಗಂಟೆ ಸುಮಾರು ಈಗ 8-8:15 ಆಗಿದೆ. ಈಗ ನಾನು ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಚಿಕನ್ ಸಾಂಬಾರು, ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ವಿಡಿಯೋನ ನೀವು ಸ್ಕಿಪ್ ಮಾಡಿ ಮುಂದಿನ ವಿಡಿಯೋನ ನೀವು ನೋಡ್ಬೋದು. ನಾನಿವಾಗ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಸುಮಾರು 1.5 kg ಮೊಟ್ಟೆ ಕೋಳಿ, ಹಾಗೆಯೇ ಮಾಮೂಲಿ ಚಿಕನ್ ಬರುತ್ತಲ್ವ, ಅದು 3/4 kg ಅಷ್ಟನ್ನು ತೊಗೊಂಡಿದ್ವಿ. ಮಾಮೂಲಿ ಬಾಯ್ಲರ್ ಕೋಳಿ ಅಂತಾರಲ್ವ, ಅದರಲ್ಲಿ ಫ್ರೈ ಮಾಡೋಣ, ಮೊಟ್ಟೆ ಕೋಳಿ ಸಾಂಬಾರು ಮಾಡೋಣ ಅಂತ. ಸೊ ನಮ್ಮಮ್ಮಗೆ ತುಂಬ ಇಷ್ಟ ಆಗುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಅಂದರೆ, ನಮಗೂ ಕೂಡ ಇಷ್ಟ. ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ. ನಾನು ತುಂಬ ಸಲ ತೋರಿಸಿದ್ದೀನಿ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂಥೇಳಿ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಸೊ ಸಂಜೆಯಿಂದ ಒಂದು 7-7:30 ತನಕ ಟಿ ವಿ ನೋಡಿಕೊಂಡು ಮಸಾಲಗಳನ್ನೆಲ್ಲ ಪ್ರಿಪೇರ್ ಮಾಡಿದೆ ರುಬ್ಬೋದಕ್ಕೆ.
ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆದಮೇಲೆ ಈಗ ನಾನು ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ತುಂಬ ಸಿಂಪಲ್ಲು ಮೊಟ್ಟೆ ಕೋಳಿ ಸಾಂಬಾರು ಮಾಡೋದು. ಏನಂತ ಹೇಳಿದರೆ, ನಾನು ಆಲ್ರೆಡಿ ಮಸಾಲ ಯಾವ ರೀತಿ ಇಡ್ತೀನಿ ಅಂತೆಲ್ಲ ತೋರಿಸಿದ್ದೀನಿ. ಸೊ ನಾನು ಸುಮಾರು 1-1.5 kg ಚಿಕನ್ಗೆ ಒಂದು ದಪ್ಪ ಸೈಜ್ದು 2 ಈರುಳ್ಳಿ, ಹಾಗೆಯೇ ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಹಾಗೆಯೇ 2 ಟೊಮೆಟೊ, 1 ಬೆಳ್ಳುಳ್ಳಿ, 1-1.5 ಇಂಚಷ್ಟು ಶುಂಠಿ, ಆಮೇಲೆ 2 ಇಂಚಷ್ಟು ಚಕ್ಕೆ, ಹಾಗೆ ಒಂದು 5-6 ಲವಂಗ, ಹಾಗೆ 1 ಟೇಬಲ್ ಸ್ಪೂನ್ ಗಸಗಸೆ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆಯೇ ಅರಿಶಿನ ಪೌಡರು. ಸೊ ಮಸಾಲ ಪದಾರ್ಥಗಳು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನಾವು ಮಾಡ್ಕೊಬಿಟ್ರಂತೂ ಸಾಂಬಾರಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ತುಂಬಾ ರುಚಿಯಾಗಿ ಬರುತ್ತೆ ಮೊಟ್ಟೆ ಕೋಳಿ ಸಾಂಬಾರು. ಮಾಮೂಲಿ ಚಿಕನ್ಗಿನ್ನ ಈ ಮೊಟ್ಟೆ ಕೋಳಿ ಸಾರಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನಮಗೆ ಮೊಟ್ಟೆ ಕೋಳಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾನು ನಮ್ಮಮ್ಮ ಹತ್ರ ಎಲ್ಲ ಮಾತಾಡ್ಕೊಳ್ತಾ ಅಡುಗೆ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಕೂಡ ಸಂಜೆ ಅವರು ಸರಿ ಈ ಕಡೆನೇ ಹೋಗಿ ಬರ್ತೀನಿ, ಅವ್ರಿಗೆ ಯಾಕೋ ಕಾಲೆಲ್ಲ ತುಂಬ ಉರಿ ಇದೆ, ಗಾಡಿ ಓಡ್ಸೋಕ್ಕೂ ಕೂಡ ಅವ್ರಿಗೆ ಸರಿಯಾಗಿ ಆಗ್ತಾಯಿಲ್ಲ, ಯಾಕೋ ಸಿಕ್ಕಾಬಟ್ಟೆ ಕಾಲು ನೋವು ಅಂತಾಯಿದ್ರು. ಹಾಗಾಗಿ ಸ್ಲಿಪ್ಪರ್ ಕೂಡ ಇವತ್ತು ಚೇಂಜ್ ಮಾಡಿಸಿದ್ವಿ, ಅಂದರೆ ಬೇರೆ ಸ್ಲಿಪ್ಪರ್ ಕೊಡಿಸಿದೆ ತಗೊಳ್ಳಿ ಅಂತೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಕಾಲೂರಿ ಕಡಿಮೆ ಆಗಿಲ್ಲ. ಅಂದರೂ ಸ್ವಲ್ಪ ಹೊತ್ತು ಡ್ಯೂಟಿನೂ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ತನು ಮಧ್ಯದಲ್ಲಿ ಅದು ಇದು ಕ್ವಶನ್ ಕೇಳೋಕ್ಕೆ ಬರೋದು, ಅದು ಇದು ಒಪ್ಸೋಕ್ಕೆ ಬರೋದು, ಇದೇ ಥರ ಮಾಡ್ತಾ ಇರ್ತಾಳೆ. ಸೊ ಇವತ್ತಾದರೂ ಒಂದಿನ ಅಮ್ಮ ಬಂದಿದ್ರಲ್ಲ, ಸ್ವಲ್ಪ ಫ್ರೀಯಾಗಿ ಇರೋಣ ಅಂದರೆ ಮತ್ತೆ ಹಂಗೆ ಬರ್ತಾಯಿದ್ಲು ಅಂತೇಳಿ ಚೂರು ಗದರಿಸಿದೆ. ನೀನೇ ಓದ್ಕೋತಾ ಇರೋ, ಲಾಸ್ಟಿಗೆ ಬಂದ್ಬಿಟ್ಟು ನಾನೆಲ್ಲ ಕೇಳ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಈಗ ಮಸಾಲ ಎಲ್ಲ ರುಬ್ಬಿ ಮಸಾಲ ಹಾಕ್ಬಿಟ್ಟು ನಾನು ಸಾಂಬಾರಂತೂ ರೆಡಿ ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ಇನ್ನೊಂದು 2-3 ದಿನ ಇಲ್ಲಿ ಇರಲಿ ಅಂತ ಹೇಳಿದ್ರೆ, ಇಲ್ಲ ಅಲ್ಲಿ ಮಕ್ಕಳು ಸ್ವಲ್ಪ ಆಟ ಮಾಡ್ತಾರೆ, ಬನ್ನಿ ಅಜ್ಜಿ ಅಂತಾರೆ ಅಂತೇಳಿ ನಮ್ಮಮ್ಮ ಸರಿ ಇವತ್ತು ಒಂದು ದಿವಸ ಇದ್ಬಿಟ್ಟು ನಾಳೆ ಹೋಗ್ತೀನಿ ಅಂತ. ಅಷ್ಟು ಬೇಗ ಅಲ್ಲೇ ನಮ್ಮ ಧ್ರುವ ಮತ್ತು ಮನಸ್ವಿ ಎಲ್ಲ ಫೋನ್ ಮಾಡಿಬಿಟ್ಟು ಅಜ್ಜಿ ಬನ್ನಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಹಾಗಾಗಿ ನಮ್ಮಮ್ಮ ಇವತ್ತೊಂದು ದಿನ ಇದೆ, ನಾಳೆ ಬರ್ತೀನಿ ಅಂತೆಲ್ಲ ಹೇಳ್ತಾಯಿತ್ತು. ಸೊ ಈ ನಡುವೆ ಯಾಕೋ ಮನಸ್ವಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಅವಳು ಸ್ವಲ್ಪ ಜ್ವರ ಬರೋದು, ಕೆಮ್ಮು ಬರೋದು ಎಲ್ಲ ಆಗ್ತಾಯಿದೆ. ಮಕ್ಕಳು ಬೇರೆ ಒಬ್ಬರು ಪಕ್ಕ ಒಬ್ಬರು ಕೂತ್ಕೊಳ್ಳೋದು, ಸ್ಕೂಲಲ್ಲಿ ಶೀತ ಕೆಮ್ಮು ಆಗ್ತಾಯಿದೆ. ಹಾಗಾಗಿ ಅವಳಿಗೆ ಯಾಕೋ ಫೀವರ್ ಎಲ್ಲ ಇದೆ ಅಂತೇಳಿ ನಮ್ಮಮ್ಮ ಬಂದಿದ್ದರು. ಸೊ ನಾನು ಸಾಂಬಾರಿಗೆ ಮಾತ್ರ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಫ್ರೈಗೆ ಹಾಗೆಯೇ ಇಟ್ಟೋಗಿದೆ. ಈಗ ಸ್ವಲ್ಪ ಫ್ರೈಗೆಲ್ಲ ಒಂಚೂರು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಫ್ರೈ ಅಂತೂ ತುಂಬ ಸುಲಭವಾಗಿ ಮಾಡ್ಬೋದು. ಮಾಮೂಲಿ ಗ್ರೇವಿ ಥರ ಮಾಡಿದ್ದೀನಿ ಫ್ರೈನ, ಪೆಪ್ಪರ್ ಫ್ರೈ ಥರ ಅಲ್ಲ. ಸ್ವಲ್ಪ 4 ಹಸಿರು ಮೆಣಸಿಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, ಹಾಗೆ ತೆಂಗಿನಕಾಯಿನ ಹಾಕಲ್ಲ, 2 ಚಿಕ್ಕ ಸೈಜ್ ಈರುಳ್ಳಿ, ಒಂದೇ 1 ಟೊಮೆಟೊ, ಹಾಗೆಯೇ ಚಕ್ಕೆ ಲವಂಗ, ಇಷ್ಟನ್ನು ಮಾತ್ರ ರುಬ್ಕೋತೀನಿ. ಶುಂಠಿ ಮಾಮೂಲಿ ಒಂದು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ ತೊಗೊತೀನಿ ಅಷ್ಟೇ. ಶುಂಠಿ ಏನು ಜಾಸ್ತಿ ತೊಗೊಳ್ಳಲ್ಲ. ಇಷ್ಟು ತೊಗೊಂಬಿಟ್ಟು ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು, ಅದನ್ನು ಬೇಯಿಸ್ಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳೋದು, ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡು ಚೆನ್ನಾಗಾಗುತ್ತೆ. ತನಗೆ ತುಂಬಾ ಇಷ್ಟ, ಖಾರವಾಗಿ ಸಖತ್ತಾಗಿರುತ್ತೆ. ಒಂಚೂರು ಚಿಲ್ಲಿ ಪೌಡ್ರ್, ಗರಂ ಮಸಾಲ ಎಲ್ಲ ಹಾಕಿದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಅದನ್ನು ಈಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ನೋಡಿ 9 ಗಂಟೆ ಆಗ್ತಾ ಬಂತು. ಸತ್ಯ ಧಾರಾವಾಹಿ ಕೂಡ ಬರ್ತಾಯಿದೆ. ಸತ್ಯ ಧಾರಾವಾಹಿ ನೋಡಿಕೊಂಡು ಟಿ ವಿ ನೋಡ್ಕೊಂಡೇ ಕೆಲಸ ಮಾಡ್ಕೊತಾ ಇದ್ದೀನಿ, ನಮ್ಮಮ್ಮನ ಹತ್ರ ಮಾತಾಡ್ಕೊಳ್ತಾ. ಸೊ ನಾನು ಯೂಶ್ವಲಿ ಡೈಲಿ ರೆಗ್ಯುಲರಾಗಿ ಸೀರಿಯಲ್ಗಳು ನೋಡಲ್ಲ, ಆದರೆ ಈಗ ಪುಟ್ಟಕ್ಕನ ಮಕ್ಕಳು ಮತ್ತು ಸತ್ಯ ಸೀರಿಯಲ್ ಅಂತ ಬರುತ್ತೆ ನೋಡಿ, ಅದೊಂದು ಸ್ವಲ್ಪ ಈಗ ಇತ್ತೀಚೆಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅದನ್ನು ನೋಡ್ತೀನಿ. ಬೇರೆ ಇನ್ಯಾವುದು ಸೀರಿಯಲು ನಾನು ಅಷ್ಟೊಂದು ನೋಡೋಕ್ಕೆ ಹೋಗಲ್ಲ. ಹಾಗೆಯೇ ನಮ್ಮನೆ ಲುಕ್ಕು ಒಂಥರ ಕಂಪ್ಲೀಟಾಗಿ ಚೇಂಜಾಗಿ ಕಾಣ್ತಾ ಇದೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ತನುಗೆ ಈಗ ತರಕಾರಿಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಡಮ್ಮ ಅಂತೇಳ್ಬಿಟ್ಟು ಎತ್ತಿಡಿಸ್ತಾ ಇದ್ದೀನಿ.
ಗಂಟೆ 9:40 ಆಯಿತು. ನನ್ನ ಹಸ್ಬೆಂಡ್ ಕೂಡ ಬಂದು ಕೂತ್ಕೊಂಡಿದ್ದಾರೆ. 9:30 ಅಷ್ಟರಲ್ಲೇ ಬಂದರು. ಹಾಗೆ ಅಮ್ಮ ಮತ್ತು ತನು ಇಬ್ಬರೂ ಆಟ ಆಡ್ತಾಯಿದ್ದಾರೆ. ಸೊ ತನ್ನ ಜೊತೆನೂ ಯಾರೂ ಆಟ ಆಡೋದಕ್ಕಿರಲ್ಲ. ಹಾಗಾಗಿ ನಮ್ಮಮ್ಮ ಬೇರೆ ಬಂದಿರೋದ್ರಿಂದ ತುಂಬ ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ. ನಾನು ಆಟ ಆಡಬೇಕು, ಇಲ್ಲಾಂದರೆ ನಮ್ಮಮ್ಮ ಆಟ ಆಡಬೇಕು. ಹಾಗೆಯೇ ನಾನೀಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಡ ರೆಡಿ ಆಗ್ತಾ ಬಂತು. ಮಧ್ಯಾಹ್ನ ಅನ್ನ ಸ್ವಲ್ಪ ಉಳಿದಿದೆ. ಮಧ್ಯಾಹ್ನ ಅನ್ನನೇ ಆಗುತ್ತೆ ಅನ್ನೋ ಥರನೇ ಇತ್ತು. ಮುದ್ದೆ ಮಾಡಿದರೆ ಸಾಕಾಗೋದು, ಆದರೂ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಅನ್ನ ಮಾಡ್ತಾಯಿದ್ದೀನಿ. ಸಾಂಬಾರು ಕೂಡ ರೆಡಿ ಆಗಿದೆ. ಈ ಕಡೆ ಫ್ರೈಗೂ ಕೂಡ ನಾನು ರೆಡಿ ಮಾಡಿ ಮಸಾಲ ಎಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಮುದ್ದೆ ಮಾಡೋದ್ರಿಂದ ಅನ್ನ ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಚಿಕನ್ ಬೆಂದ್ಬಿಟ್ರೆ ಇನ್ನೊಂದು 10 ನಿಮಿಷದಲ್ಲಿ ಫ್ರೈ ಕೂಡ ರೆಡಿ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೆ ಸೌತೆಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೂ ನಂದು ಮುದ್ದೆ ಆಗಿಲ್ಲ. ಸೊ ಮುದ್ದೆ ಏನೋ ಒಂದು 10 ನಿಮಿಷ ಒಳಗಡೆ ಮುದ್ದೆ ಕೂಡ ಆಗಿಬಿಡುತ್ತೆ. 10-15 ನಿಮಿಷ ಬೇಕಾಗುತ್ತೆ ಮುದ್ದೆ ಆಗೋದಕ್ಕೆ. ಮುದ್ದೆಗೆ ಇಡ್ತಾಯಿದ್ದೀನಿ. ಹಾಗೆ ತುಂಬ ಜನರು ನನಗೆ ಕಮೆಂಟ್ಸಲ್ಲಿ ಕಳಿಸಿದ್ದು, ಅಕ್ಕ ನಿಮ್ಮ ಮನೆಯಲ್ಲಿ ಡಬಲ್ ಸಿಲಿಂಡ್ರ್ ಇದೆ ಅಲ್ವಾ ಗ್ಯಾಸು, ಹಾಗಾದರೂ ನೀವೇನಕ್ಕೆ ಇಂಡಕ್ಷನ್ ಸ್ಟವ್ ತೊಗೊಂಡ್ರಿ, ತುಂಬ ಕರೆಂಟ್ ಬಿಲ್ ಬರುತ್ತೆ, ಅದರಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರಿ. ಹಾಗೆಯೇ ಮಾಮೂಲಿ ಪಾತ್ರೆಗಳು, ಫ್ಲಾಟ್ ಪಾತ್ರೆಗಳನ್ನ ಇಡ್ಬೋದು ಅಂತಲೂ ಕೆಲವರೆಲ್ಲ ಕಮೆಂಟ್ಸ್ ಕಳಿಸಿದ್ರು. ಬಟ್ ಇಂಡಕ್ಷನ್ ಬೇಸ್ ಇರೋ ಪಾತ್ರೆ ಮತ್ತು ಸ್ಟೀಲ್ ಪಾತ್ರೆ ಮಾತ್ರ ಯೂಸ್ ಮಾಡಬೇಕು ಅಂತ ನನಗೆ ಶಾಪ್ ಅವರು ಹೇಳಿದರು. ಹಾಗಾಗಿ ನಾನು ಬರೀ ಇಂಡಕ್ಷನ್ ಬೇಸ್ ಇರೋವಂಥದ್ದನ್ನೇ ನೋಡಿ ಇಡ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆನೂ ಯೂಸ್ ಮಾಡಿದೆ ನಾನು 1-2 ದಿನ. ರೆಗ್ಯುಲರಾಗಿ ನಾನು ಅಡುಗೆ ಮಾಡಬೇಕು ಅಂತೇನೋದನ್ನು ತೊಗೊಂಡಿಲ್ಲ. ಸೊ ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ ಆ ಟೇಬಲ್ಲು ಮತ್ತು ಆ ಇಂಡಕ್ಷನ್ ಸ್ಟವ್ ಏನಿದೆ ಅದನ್ನು ನಾನು ಈ ಟೇಬಲ್ ಮೇಲೆ ಇಟ್ಕೊಂಡು ಒಂದಷ್ಟು ರೆಸಿಪಿ ವಿಡಿಯೋಗಳನ್ನ ನಂದು ಇನ್ನೊಂದು ಚಾನಲ್ ಇದೆಯಲ್ವಾ, ಅದಕ್ಕೆ ನಾನು ಟ್ರೈ ಮಾಡೋಣ, ಮಾಡಿ ಹಾಕೋಣ ಅಂಥೇಳಿ. ಸೊ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋ ಥರ ವಿಡಿಯೋ ಸೆಟ್ ಮಾಡ್ಕೊಂಡು ಮಾಡೋಣ ಅಂತಲೇ ಈ ಟೇಬಲು ಮತ್ತು ಆ ಸ್ಟವ್ ಎರಡೂ ಕೂಡ ತೊಗೊಂಡೆ. ಒಂದಷ್ಟು ಪ್ಯಾನ್ಗಳು ಮತ್ತು ಕಡಾಯಿಗಳು ಎಲ್ಲ ನನಗೆ ವೀಡಿಯೋಗೆ ಸಂಬಂಧಪಟ್ಟಂಗೆ ಬೇಕಾಗುತ್ತೆ. ಇಂಡಕ್ಷನ್ ಬೇಸಿರೋವಂಥದ್ದು ನೋಡಿ ತೊಗೊಂಡು ಕುಕ್ಕಿಂಗ್ ವಿಡಿಯೋಗಳು ಮಾಡೋಣ ಅಂಥೇಳಿ. ತುಂಬ ದಿನದ ಆಸೆ ನನಗೆ ಕುಕ್ಕಿಂಗ್ ವಿಡಿಯೋಗಳು ಮಾಡಬೇಕು, ಶೇರ್ ಮಾಡಬೇಕು ಅಂಥೇಳಿ. ಹಾಗಾಗಿ ನಾನು ಈ ಟೇಬಲ್ನ ತೊಗೊಂಡಿದ್ದು. ತುಂಬ ಯೂಸ್ ಆಗ್ತದೆ ಟೇಬಲ್ಲು, ಎಲ್ಲದಕ್ಕೂ ಯೂಸ್ ಆಗ್ತದೆ. ನಮ್ಮ ಅಡುಗೆ ಮನೆ ಚಿಕ್ಕದಾಗಿದೆ, ಸೆಲ್ಫ್ ಜಾಸ್ತಿ ಇಲ್ಲ ಅಲ್ವಾ, ಒಂದು ಕಟ್ ಮಾಡ್ಕೊಳ್ಳೋದಕ್ಕೆ, ಒಂದು ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೂ ತುಂಬಾ ಅನುಕೂಲ ಆಗ್ತದೆ. ಆ ಉದ್ದೇಶದಿಂದ ನಾನು ತೊಗೊಂಡಿದ್ದೆ ಹೊರತು ಬೇರೆ ಇನ್ನೇನಿಲ್ಲ. ದುಡ್ಡಿದೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡಬೇಕು ಹಾಗೆ ಹೀಗೆ ಅಂತೆಲ್ಲ ಏನಿಲ್ಲ. ತುಂಬ ಅವಶ್ಯಕತೆಯಾಗಿ ನನಗೆ ಬೇಕಾಗುತ್ತೆ. ಕೆಲವೊಮ್ಮೆ ಸಿಲಿಂಡ್ರು ಖಾಲಿ ಆದಾಗಲೂ ಬೇಕಾಗುತ್ತೆ. ಇಲ್ಲ ಏನಾದರೂ ನಾನು ಎಮರ್ಜೆನ್ಸಿಯಾಗಿ ಅಡುಗೆ ಮಾಡ್ತಾಯಿರ್ತೀನಿ, ಇನ್ನೊಂದೇನಾದರೂ ಮಾಡಬೇಕಾಗಿರುತ್ತೆ ಫಾಸ್ಟಾಗಿ, ಆ ಟೈಮಿಗೂ ಯೂಸ್ ಆಗುತ್ತೆ. ಸೊ ಯಾವುದಕ್ಕೂ ಒಂದು ಇರಲಿ ಅಂತ ತೊಗೊಂಡಿದ್ದೀನಿ. ಹಾಗೆ ಅಷ್ಟೇ ಅಲ್ಲದೆ ನಾನು ಊರಲ್ಲಿ ಇನ್ನೂ ನಮ್ಮ ಮನೆಗೆ ಯಾರೂ ಬಂದಿಲ್ಲ ಊರಲ್ಲಿ. ಸೊ ಮನೆಗೆ ಯಾರು ಬಂದಿಲ್ಲ ಅಂದರೆ ನಾವು ಯಾವಾಗಲಾದರೂ ಒಂದು ಟೈಮ್ ಹೋದಾಗ ನನಗೆ ತುಂಬ ಆಸೆ ಇದೆ, ನನಗೆ ಊರಲ್ಲಿ ಹೋಗಿ 1-2 ದಿನ ಉಳ್ಕೋಬೇಕು ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅಂತೆಲ್ಲ ಉಳ್ಕೋಬೇಕಂತ ಆಸೆ ಇದೆ. ಉಳ್ಕೊಂಡಾಗ ನಾನು ಇಲ್ಲಿಂದ ಇಂಡಕ್ಷನ್ ಸ್ಟವ್ ತೊಗೊಂಡೋಗ್ಬಿಟ್ರೆ 1-2 ಪಾತ್ರೆ ಎಲ್ಲ ಊರಲ್ಲಿ ಬೀರುವಲ್ಲಿ ಇಟ್ಟು ಬಂದಿದ್ದೀನಿ. ಸೊ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಒಂದು ಎಮರ್ಜೆನ್ಸಿಗೆ ಒಂದು ಕಾಫಿ ಟೀನಾದರೂ ಮಾಡ್ಕೊಬೋದು. ಅದಲ್ಲದೆ ನಾವು ಈ ಸಲ ಕೆಲಸ ಮಾಡಿಸ್ಬೇಕಾದ್ರೆ ನನಗೆ ಈ ಕಾಫಿ ಟೀ ಮಾಡಿಕೊಡೋದಕ್ಕೆ ಮತ್ತು ನಮ್ಮ ಅತ್ತೆ ಕೀ ಇಟ್ಟೋಗಿದ್ದಾರಾ ಇಲ್ವಾ ಅಂತ ನೋಡಿಕೊಂಡು ಕೀ ಇಟ್ಟೋಗಿ ಅಂತ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಮತ್ತು ಕಾಫಿ ಟೀ ಎಲ್ಲ ಮಾಡಿಕೊಡ್ಬೇಕಾಯ್ತು. ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾನು ಇಲ್ಲೇ ಕರೆಂಟ್ ಹೆಂಗಿದ್ರು ಇದೆಯಲ್ವಾ, ನಾನು ಕರೆಂಟ್ ಸ್ಟವ್ ತೊಗೊಂಡೋಗಿ, ಅಂದರೆ ಇಂಡಕ್ಷನ್ ಸ್ಟವ್ ತೊಗೊಂಡೋಗಿ ಅಲ್ಲೇ ನಮಗೆ ಬೇಕಾದಾಗ ಏನಾದರೂ ಒಂದು ಮಾಡ್ಕೋಬೋದು. ಯಾರಿಗೂ ಡಿಪೆಂಡ್ ಆಗಬಾರ್ದು. ಕೆಲವು ಟೈಮಲ್ಲಿ ಸಂದರ್ಭಗಳು ಒಂದೇ ಥರ ಇರಲ್ಲ ಅಂತ ಯೋಚನೆ ಮಾಡಿ ನಾನು ಈ ಇಂಡಕ್ಷನ್ ಸ್ಟವ್ ತಗೊಂಡಿದ್ದು. ನಾನು ಊರಿಗೆ ಹೋದಾಗ ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿಕೊಂಡು ಒಂದು ಅಡುಗೆ, ಒಂದು ಅನ್ನನೋ ಕಾಫಿನೋ ಟೀನೋ ಏನಾದರೂ ಒಂದು ಎಮರ್ಜೆನ್ಸಿಗೆ ನಾನು ಮಾಡ್ಕೊಳೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಫ್ರೆಂಡ್. ಅಷ್ಟೇ ಉದ್ದೇಶ ಹೊರತು ಬೇರೆ ಇನ್ನೇನಿಲ್ಲ. ಹಾಗೆಯೇ ಈಗ ನಾನು ಮುದ್ದೆ ಕೂಡ ರೆಡಿ ಆಯಿತು. 10 ಗಂಟೆ ಆಯಿತು. ಅಷ್ಟರಲ್ಲಿ ನಾನು ಮುದ್ದೆನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಮುದ್ದೆ ಇದೇ ರೀತಿ ಅಂದರೆ ಜಾಸ್ತಿ ಮುದ್ದೆ ಮಾಡಬೇಕು ಅಂತೇಳಿದರೆ ಕೆಳಗಡೆ ಇಟ್ಕೊಂಡು ತಿರುಗ್ತೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ಮುದ್ದೆ ಮಾಡ್ಕೊಳ್ಳೋದಾದರೆ ಮಾತ್ರ ನಾನು ಒಮ್ಮೊಮ್ಮೆ ಅರ್ಜೆಂಟಿಗೆ ನಾನು ಬಾಣಲೆಯಲ್ಲೇ ಮುದ್ದೆ ಮಾಡ್ತೀನಿ. ಸೊ ಬಾಣಲೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ನಾನು ತೋರಿಸಿದ್ದೀನಿ ಬಾಣಲೆಯಲ್ಲಿ ಯಾವ ರೀತಿ ಮುದ್ದೆ ಮಾಡೋದು ಅನ್ನೋದನ್ನು ಕೂಡ. ಮುದ್ದೆ ಎಲ್ಲ ರೆಡಿ, ನೀರೆಲ್ಲ ಕುದಿಸ್ಬಿಟ್ಟು ಹಿಟ್ಟಾಕ್ಬಿಟ್ಟು ತಿರುಗಿಬಿಟ್ಟು ಮತ್ತು ಬೇಯಿಸ್ಬಿಟ್ಟು ಆನಂತರ ಈಗ ನಾನು ಮುದ್ದೆನ ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುದ್ದೆ ಕಟ್ಕೊಳ್ಳೋದು. ಒಳ್ಳೆ ಬೆಣ್ಣೆ ಥರ ಬರುತ್ತೆ ಮುದ್ದೆ. ನೀಟಾಗಿ ನಾವು ತಿರುಗ್ಕೋಬೇಕಷ್ಟೇ. ನೀಟಾಗಿ ತಿರುಗ್ಕೊಬಿಟ್ರಂತೂ ತುಂಬ ಚೆನ್ನಾಗಿ ಮುದ್ದೆ ಬರುತ್ತೆ. ಗಂಟೆನೂ ಕೂಡ 10 ಗಂಟೆ ಆಯಿತು, ಸ್ವಲ್ಪ ಲೇಟ್ ಆಯ್ತಲ್ವ ಅಂತೇಳಿ ಬೇಗ ಮಾಡ್ತಾಯಿದ್ದೀನಿ ನಾನು.
ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿದ ಮೇಲೆ ಮತ್ತೆ ನಾನು ಯಾವುದೇ ವಿಡಿಯೋ ಮಾಡಲಿಲ್ಲ. ಮತ್ತು ನೆಕ್ಸ್ಟ್ ಡೇ ನಾನು ಸಂಜೆ ವಿಡಿಯೋ ಮಾಡಿದೆ. ಅಮ್ಮ ಅಕ್ಕನ ಮನೆಗೆ ಈಗ ಹೊರಟಿದ್ದಾರೆ. ಬರ್ತೀನಿ, ಆಯಿತು. ಬಟ್ಟೆ ಇಲ್ಲೇ ಇರಲ್ಲ ಅವು. ಕೊಟ್ಟಿದ್ದಾಯ್ತು ಗಿಡನ. ಹಾಂ ಆಯ್ತು, ಹುಷಾರು. ಫ್ರೆಂಡ್ಸ್ ಈಗ ನಮ್ಮಮ್ಮ ಹೊರಟರು. ನನ್ನ ಹಸ್ಬೆಂಡ್ ಈಗ ಅಲ್ಲಿ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು 4 ದಿನ ನಮ್ಮ ಅಕ್ಕರ ಮನೇಲಿ ಇದ್ಬಿಟ್ಟು ಹೋಗ್ತೀನಿ ಅಂತಂದರು. ಸೊ ಸರಿ ಅಂತ ಹೇಳ್ಬಿಟ್ಟು ಈಗ ನಾವು ಕೂಡ ಕಳಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.